ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಹಿನ್ನೆಲೆ ಸರ್ಕಾರ ಮತ್ತೆ ಪರೀಕ್ಷೆ ನಡೆಸಲು ಮುಂದಾಗಿದೆ. ಈ ಬಗ್ಗೆ ದೆಹಲಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದು, ಕಾನೂನು ಪ್ರಕಾರವೇ ತನಿಖೆ ನಡೀತಾ ಇದೆ, ಅರೆಸ್ಟ್ ನಡೆದಿದೆ, ತನಿಖೆ ನಡೀತಿದೆ. ಕಾಂಗ್ರೆಸ್ನವರು ಹಿಟ್ ಅಂಡ್ ರನ್ ಮಾಡಬಾರದು. ಸರ್ಕಾರದ ಯಾವುದೇ ವೈಫಲ್ಯ ಆಗಲಿಲ್ಲ. ಇಲ್ಲಿ ಯುಪಿಎಸ್ಸಿ ಮಾದರಿಯಲ್ಲಿಯೇ ಪರೀಕ್ಷೆ ನಡೆದಿದೆ. ಬ್ಲೂಟೂತ್ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಅಕ್ರಮವನ್ನ ಮಾಡಿದ್ದಾರೆ. ತನಿಖೆಯ ದಿಕ್ಕು ತಪ್ಪಿಸಲು ವಿರೋಧ ಪಕ್ಷಗಳು ಆರೋಪ ಮಾಡ್ತಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೆ ಮರುಪರೀಕ್ಷೆ ಅಗತ್ಯ, ಮರುಪರೀಕ್ಷೆಗೆ ಆದೇಶ ಮಾಡಿದ್ದೇವೆ ಅಂತ ಹೇಳಿದ್ರು. ಇದೇ ವೇಳೆ ಡಿಕೆಶಿ ವಿಕೆ ಸಿಎಂ ಹೇಳಿಕೆಗೆ ನಾನು ಸರಳವಾಗಿ ಆಡಳಿತ ಮಾಡಿ ಅವರಿಗೆ ತೊಂದರೆ ಆಗಿದೆ, ಇನ್ನು ಸ್ಟ್ರಾಂಗ್ ಆಗಿ ಆಡಳಿತ ಮಾಡಿದ್ರೆ ಅವರಿಗೆ ತಡ್ಕೊಳ್ಳೋದಿಕ್ಕೆ ಆಗಲ್ಲ ಅಂತ ಟಾಂಗ್ ಕೊಟ್ಟರು. ಇನ್ವೆಸ್ಟಿಗೇಷನ್ ಒಂದು ವ್ಯವಸ್ಥೆ ಇದೆ, ಕಾನೂನು ಪ್ರಕಾರನೇ ಆಗಬೇಕು. ನಿಮಗೆ ಅದನ್ನು ಎದುರಿಸೋಕ್ಕೆ ತಾಕತ್ತಿಲ್ಲ ಅಂದರೆ ಈ ಥರ ಡೈವರ್ಷನನ್ನು ಮಾಡಬಾರ್ದು. ನೀವೇನೋ ಮಾಹಿತಿಯನ್ನು ಹೇಳಿದರೆ ಅದು ಪೂರ್ಣ ಮಾಹಿತಿ ಕೊಡಿ ಅಂತ ಅಷ್ಟೇ ಕೇಳಿದ್ದೇವೆ. ಅದಕ್ಕಾಗಿ ಇಷ್ಟು ವಾದ ವಿವಾದ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಈಗಾಗಲೇ ಅದು ಪ್ರಕ್ರಿಯೆ ನಡೆದಿದೆ, ಅರೆಸ್ಟ್ ಆಗಿದೆ, ಅದರ ಇನ್ವೆಸ್ಟಿಗೇಷನ್ ಆಗ್ತದೆ. ಈಗ ಇನ್ವೆಸ್ಟಿಗೇಷನ್ನಲ್ಲಿ ಯಾರ್ದಾರು ಹೆಸರು ಬಂದರೆ ಅವ್ರದ್ದು ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಇಂದು ಕೂಡ ಈ ಥರ ಆಗಿದೆ. ಅದರಿಂದ ಕಾಂಗ್ರೆಸ್ನವ್ರು ಹಿಟ್ ಆ್ಯಂಡ್ ರನ್ ಮಾಡೋಕ್ಕೆ ಸರ್ಕಾರದಿಂದ ಪಿಎಸ್ಐ ನೇಮಕಾತಿ ಪರೀಕ್ಷೆ ರದ್ದು ವಿಚಾರಕ್ಕೆ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರಲ್ಲಿ ದ್ವಂದ್ವ ಅಭಿಪ್ರಾಯ ಏರ್ಪಟ್ಟಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ತದ್ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ. ಪರೀಕ್ಷೆ ರದ್ದು ಮಾಡಿರೋದು ಸರಿಯಾಗಿದೆ ಅಂತ ಹೇಳಿದರೆ ಸಿದ್ದರಾಮಯ್ಯ ಅವರು ಡಿಕೆಶಿ ಸರ್ಕಾರದ ನಿರ್ಧಾರ ಸರಿಯಾಗಿಲ್ಲ ಅಂತ ಹೇಳ್ತಾರೆ. ತನಿಖಾ ವರದಿಗೂ ಮುನ್ನ ಹೇಗೆ ನಿರ್ಧರಿಸಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಪರೀಕ್ಷೆಯನ್ನ ರದ್ದು ಮಾಡಿದ್ದೀರಿ. ಈಗ ನೀವು ರಿಪೋರ್ಟ್ ಬರಕ್ಕಿನ ಮುಂಚಿತವಾಗಿ ಅಕ್ಯೂಸ್ ಯಾರು ಅಂತ ಹೇಳಕ್ಕಿನ ಮುಂಚಿತವಾಗಿ ನಡೆದಿದ್ಯಾ ಇಲ್ಲ ಅನ್ನೋ ಒಂದು ವರದಿ ನಿಮಗೆ ಅಫಿಷಿಯಲ್ ಬರಕ್ಕಿನ ಮುಂಚಿತವಾಗಿ ಹೌ ಯು ಕ್ಯಾನ್ ಪರೀಕ್ಷೆನ ನೀವು ರದ್ದು ಮಾಡ್ಲಿಕ್ಕೆ ಸಾಧ್ಯ? ಹೆಂಗ್ ಹೇಳಿ ನೀವೇ ಪ್ಲೀಸ್. ಒಂದು ಏನಾದ್ರು ಒಂದು ಮಾಡ್ಬೇಕಾದ್ರೆ ಆಧಾರ ಇಡಬೇಕಲ್ಲ. ಅಗೇನ್ ಯು ಆರ್ ಟೇಕಿಂಗ್ ಆಲ್ ದಿ ಬಾಯ್ಸ್ ಟು ದಿ ಕೋರ್ಟ್. ನೀವು ಹೆಸರುಗಳನ್ನ ಈಚೆ ಬಂದ್ಬಿಡ್ತದೆ ಅಂತೇಳಿ ರಿಪೋರ್ಟ್ ಬರೋಕ್ಕಿಂತ ಮುಂಚಿತವಾಗಿ ನೀವು ರದ್ದು ಮಾಡ್ತಿದ್ರಲ್ಲ, ನಿಮಗೆ ಯಾರು ಶಿಕ್ಷೆ ಕೊಡಬೇಕು? ನಾಳೆ ಮರುಪರೀಕ್ಷೆ ಅಂತೆ. ಅದಕ್ಕೇನಾದ್ರು ಒಂದು ಮರುಪರೀಕ್ಷೆ ಮಾಡ್ಬೇಕಾದ್ರೆ ಏನಾದ್ರು ಒಂದು ಬೇಸ್ ಇರ್ಬೇಕಲ್ಲ. ಯು ಆರ್ ಲೀಡಿಂಗ್ ಟು ಎ ಕೋರ್ಟ್. ಆ ಮಕ್ಕಳು ಪಿಎಸ್ಐ ಪರೀಕ್ಷೆ ಅಕ್ರಮ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಪಿಎಸ್ಐ ಪರೀಕ್ಷೆಯಲ್ಲಿ ನಡೆದ ಅಕ್ರಮ ಹೊರಗೆ ಬರ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನರ ಬಂಧನ ಆಗ್ತಿದೆ. ಬೇರೆ ಬೇರೆ ರೀತಿಯಲ್ಲಿ ಹೊಸ ಟೆಕ್ನಾಲಜಿ ಬಳಸಿ ಫ್ರಾಡ್ ಮಾಡಿದ್ದಾರೆ. ಮರುಪರೀಕ್ಷೆ ಮಾಡುವುದು ಸರ್ಕಾರಕ್ಕೆ ಅನಿವಾರ್ಯ ಆಗಿದೆ. ನೋಟಿಫಿಕೇಶನ್ ರದ್ದು ಮಾಡಿಲ್ಲ, ಪರೀಕ್ಷೆ ರದ್ದು ಮಾಡಿದ್ದೇವೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರೋದಿಲ್ಲ. ತಪ್ಪಿತಸ್ಥರನ್ನ ಹೊರತುಪಡಿಸಿ ಎಲ್ಲರಿಗೂ ಪರೀಕ್ಷೆ ಬರೆಯಲು ಅವಕಾಶ ಕೊಡ್ತೇವೆ. ಸದ್ಯದಲ್ಲಿಯೇ ಪರೀಕ್ಷಾ ದಿನಾಂಕ ಘೋಷಣೆ ಮಾಡ್ತೇವೆ ಅಂತ ಹೇಳಿದ್ರು. ನಡೆದಂತ ಅವ್ಯವಹಾರದ ಬಗ್ಗೆ ಈಗಾಗಲೇ ಹೊರಗೆ ಬರ್ತಾ ಇದೆ. ಸಾಕಷ್ಟು ಜನರನ್ನು ಅರೆಸ್ಟ್ ಮಾಡ್ತಾ ಇದ್ವಿ. ಬೇರೆ ಬೇರೆ ರೀತಿಯಿಂದ ಹೊಸ ಟೆಕ್ನಾಲಜಿಯನ್ನು ಬಳಸಿ ಅದರಲ್ಲಿ ಫ್ರಾಡ್ ಮಾಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಅನಿವಾರ್ಯ ಎಕ್ಸಾಮಿನೇಷನ್ ಮಾಡೋದು. ನೋಟಿಫಿಕೇಷನ್ನ ರದ್ದು ಮಾಡಲಿಲ್ಲ, ನಾವು ಎಕ್ಸಾಮಿನೇಷನ್ ರದ್ದು ಮಾಡಿದ್ದೀವಿ. ಹಾಗಾಗಿ ಯಾರು ಈಗಾಗಲೇ ಎಕ್ಸಾಮಿನೇಷನ್ನಲ್ಲಿ ಭಾಗವಹಿಸಿದ್ದಾರೆ, ಬರೆದಿದ್ದಾರೆ, ಅವರಿಗೆ ಮಾತ್ರ ಅವಕಾಶ ಇರ್ತದೆ. ಯಾರು ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮಾಜಿ ಸಚಿವ ಎಚ್ಎಂ ರೇವಣ್ಣ, ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಮಾತಾಡಿದ್ದು, ಪಿಎಸ್ಐ ಮರುಪರೀಕ್ಷೆ ಸರಿಯಾಗಿದೆ. ಮುಖ್ಯಮಂತ್ರಿ ಜೈಲಿಗೆ ಹೋದವರು ಅವರಲ್ಲಿದ್ದಾರೆ. ಸಂಪುಟದ ಹಲವರು ಜೈಲಿಗೆ ಹೋದ ಇತಿಹಾಸ ಇದೆ. ಇಂಥವರಿಂದ ಇನ್ನೆಂತಹ ಆಡಳಿತ ಸಾಧ್ಯ? ಪ್ರಿಯಾಂಕ್ ಖರ್ಗೆಗೆ ನೋಟಿಸ್ ಕೊಡ್ತೀರಾ? ಪಶುಸಂಗೋಪನಾ ಸಚಿವರಿಗೆ ಯಾಕೆ ನೋಟಿಸ್ ಇಲ್ಲ? ಜನ ಎಲ್ಲವನ್ನ ನೋಡ್ತಿದ್ದಾರೆ. ಸಮಯ ಬಂದಾಗ ಬುದ್ಧಿ ಕಲಿಸ್ತಾರೆ. ಈ ಸರ್ಕಾರ ಭ್ರಷ್ಟಕೂಟದ ಸರ್ಕಾರ ಅಂತ ಕಿಡಿಕಾರದು. 1,20,000 ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ಸ್ ಹಾಕಿದ್ರು. ಆ 1,20,000 ಕ್ಯಾಂಡಿಡೇಟ್ಸ್ ಅಲ್ಲಿ ಸುಮಾರು 56,400 ಕ್ಯಾಂಡಿಡೇಟ್ಸ್ ಫಿಸಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಅವರು ಎಲಿಜಿಬಲ್ ಅಂತ ಹೇಳಿ ತೇರ್ಗಡೆ ಆಗಿದ್ದು. ಸೊ ಮನಸ್ಸ ಇಚ್ಛಾ ಅವರಿಗೆ ಇಷ್ಟ ಬಂದಂತ ಅವರು ಇವತ್ತು ಸೆಲೆಕ್ಟ್ ಆಗ್ತಾ ಇದ್ದಾರೆ ಸೆಂಟರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ನಡೀತಾ ಇದೆಯಾ ಅನ್ನುವ ಕುತೂಹಲ ಜಾಸ್ತಿಯಾಗಿದೆ. ಹುಬ್ಬಳ್ಳಿ ಗಲಾಟೆ ವಿಚಾರದಲ್ಲಿ ಶಾಸಕ ಜಮೀರ್ ಅಹಮದ್ ನಡೆಯ ವಿವಾದದಿಂದ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಶುರುವಾಗಿದೆ ಎನ್ನಲಾಗ್ತಿದೆ. ಸಿದ್ದು ಬೆಂಬಲಿಗ ಜಮೀರ್ ಮಾತಿಗೆ ಪರ ವಿರೋಧ ವ್ಯಕ್ತವಾಗ್ತಿದೆ. ಜಮೀರ್ ನಡೆಗೆ ಕೈ ಮುಸ್ಲಿಂ ನಾಯಕರಿಂದಲೇ ವಿರೋಧ ವ್ಯಕ್ತವಾಗಿದ್ದು, ಜಮೀರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಡ ಹೆಚ್ಚಿದೆ. ಜಮೀರ್ ಬಗ್ಗೆ ಸಿದ್ದರಾಮಯ್ಯ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದಾರೆ ಎನ್ನಲಾಗ್ತಿದೆ. ಸಿಟ್ಟಾಗಿರೋ ನಾಯಕರು ಡಿಕೆ ಶಿವಕುಮಾರ್ಗೆ ದೂರು ಕೊಟ್ಟಿದ್ದಾರಂತೆ.
ಪಿಎಸ್ಐ ಪರೀಕ್ಷಾ ಅಕ್ರಮದಲ್ಲಿ ಗೃಹ ಸಚಿವರ ಪಾತ್ರ ಇದೆ ಅನ್ನುವ ದಿನೇಶ್ ಗುಂಡೂರಾವ್ ಹೇಳಿಕೆ ವಿಚಾರಕ್ಕೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ಈ ಅಕ್ರಮದಲ್ಲಿ ಗೃಹ ಸಚಿವರ ನೇರವಾದ ಪಾತ್ರ ಇದ್ರೆ ದಿನೇಶ್ ಗುಂಡೂರಾವ್ ದಾಖಲೆ ಬಿಡುಗಡೆ ಮಾಡಿ ಮಾತನಾಡಲಿ. ಭ್ರಷ್ಟಾಚಾರ ನಡೆದಿರೋದಂತ ಸತ್ಯ, ಇದರಲ್ಲಿ ಯಾವ ವ್ಯಕ್ತಿಗಳು ಅಧಿಕಾರಿಗಳು ಸೇರಿದ್ದಾರೆ ಅನ್ನುವ ಸತ್ಯ ಹೊರಗೆ ಬರಬೇಕು. ದಿನೇಶ್ ಗುಂಡೂರಾವ್ ದಾಖಲೆ ಸಮೇತ ಆರೋಪ ಮಾಡಿದ್ರೆ ಗೃಹ ಸಚಿವರ ರಾಜೀನಾಮೆ ಕೇಳಬಹುದು ಅಂತ ಹೇಳಿದರು. ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ ಅಂದ ಸಿದ್ದರಾಮಯ್ಯಗೆ ಸಾರಿಗೆ ಸಚಿವ ಬಿ ಶ್ರೀರಾಮುಲು ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆಡಳಿತದಲ್ಲಿ ಭ್ರಷ್ಟರ ರಕ್ಷಣೆ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ 1000 ಸಲ ಸುಳ್ಳು ಹೇಳಿ ಸತ್ಯ ಮಾಡುವ ಕೆಲಸ ಮಾಡ್ತಾರೆ. ಪಿಎಸ್ಐ ಪರೀಕ್ಷೆಯ ಅಕ್ರಮದ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ತಿದೆ ಅಂತ ವಾಗ್ದಾಳಿ ನಡೆಸಿದರು. ಹುಬ್ಬಳ್ಳಿ ಗಲಭೆಕೋರರ ಕುಟುಂಬಸ್ಥರಿಗೆ ಶಾಸಕ ಜಮೀರ್ ನೆರವು ವಿಚಾರಕ್ಕೆ ಚಾಮರಾಜನಗರದ ಕನಕಗಿರಿಯಲ್ಲಿ ಸಚಿವ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನು ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅವರು ಈ ದೇಶದಲ್ಲಿ ಇರಲು ಎಷ್ಟು ಅರ್ಹರು ಅಂತ ಯೋಚಿಸಬೇಕಾಗತ್ತೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಅವರಿಗೆ ಮರ್ಯಾದೆಯೂ ಅಲ್ಲ. ಗಲಭೆಕೋರರ ಕುಟುಂಬಕ್ಕೆ ಫುಡ್ ಕಿಟ್ ಹಂಚಿದವರಿಗೆ ಒಳ್ಳೆಯದಾಗಲಿ ಅಂತ ಟಾಂಗ್ ನೀಡಿದ್ದಾರೆ. ಹುಬ್ಬಳ್ಳಿ ಗಲಭೆ ಕೇಸ್ ಆರೋಪಿ ಮೊಹಮ್ಮದ್ ಆರಿಫ್ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ. ಕಸ್ಟಡಿಯಲ್ಲಿರುವ ಮೊಹಮ್ಮದ್ ಆರಿಫ್ ಕಾಲಿನ ಗಾಯಕ್ಕೆ ಹಚ್ಚಲು ಟರ್ಪೆಂಟೈಲ್ ಕೇಳಿ ಅದನ್ನೇ ಕುಡಿದು ಪ್ರಯತ್ನಿಸಿದ್ದಾನೆ ಆತ್ಮಹತ್ಯೆಗೆ. ಈ ವೇಳೆ ಜೊತೆಯಲ್ಲೇ ಇದ್ದ ಮತ್ತೊಬ್ಬ ಆರೋಪಿ ನಜೀರ್ ಕೂಡ ಆತ್ಮಹತ್ಯೆ ಯತ್ನ ತಡೆದಿದ್ದಾನೆ. ಆರಿಫ್ನನ್ನ ಪೊಲೀಸರು ಕಿಮ್ಸ್ಗೆ ದಾಖಲಿಸಿದ್ದಾರೆ.